ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನ್ ಖುಷಿ. ಇವತ್ತು ವಾರದ ಬ್ಲಾಗ್ ನ ಮಾಡ್ತಿದ್ದೀನಿ ಸ್ನೇಹಿತರೆ. ನಾಳೆ ಹಬ್ಬ ಇದೆ, ಸಂಕ್ರಾಂತಿ ಹಬ್ಬ. ಸೊ ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಬ್ಲಾಗ್ ನ ಮಾಡ್ತಿದ್ದೀನಿ. 4 days ಆಯ್ತು ನನ್ನ ಬ್ಲಾಗ್ ನ ಪೋಸ್ಟೇ ಮಾಡಿಲ್ಲ. ಬಿಕಾಸ್ ತುಂಬಾ ಸಿವಿಯರ್ ಆಗಿ ತಲೆ ನೋಯ್ತಿತ್ತು. ಮೇ ಬಿ ನನ್ನ ಕಣ್ ಪವರ್ ಇದೆ. ಇದು ನನ್ನ ಪವರ್ ಗ್ಲಾಸಸ್. ಎಡಿಟಿಂಗ್ ಮಾಡ್ಬೇಕಾದ್ರೆ, ಟಿವಿ ನೋಡ್ಬೇಕಾದ್ರೆ ಅಥವಾ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಐ ಸ್ಟ್ರೆಸ್ ಆದ್ರೆ ನನಗೆ ಹೆಡ್ ಏಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂಡ್ ನನ್ನ ಕಣ್ಣು ನೋಡಿ ಎಷ್ಟು ಚಿಕ್ಕದಾಗ್ಬಿಟ್ಟಿದೆ. ಅಷ್ಟು ಪೇನ್ ಇತ್ತು ಸ್ನೇಹಿತರೆ. ವಿಡಿಯೋ ನೋಡಿ ಮಾತಾಡಕ್ ಕೂಡ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ರೆಸ್ಟ್ ಮಾಡ್ತಿದ್ದೆ. ವಿಡಿಯೋ ಮಾಡೋಣ ಅನ್ಕೊಳ್ತಿದ್ದೆ, ಬಟ್ ಸ್ಕ್ರೀನ್ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬರ್ತಿತ್ತು. ಸೊ ಅದಕ್ಕೆ ಸ್ಟಾಪ್ ಮಾಡ್ಬಿಟ್ಟಿದ್ದೆ, ರೆಸ್ಟ್ ಮಾಡೋಣ ಅಂತ ಹೇಳಿ. ಸ್ವಲ್ಪ ಸ್ಟ್ರೆಸ್ ಕೊಡಬಾರ್ದು ಐಗೆ. ಸ್ವಲ್ಪ ಮೇ ಬಿ ಇದ್ರದ್ದು ಪವರ್ ಚೇಂಜ್ ಆಗಿರ್ಬೇಕನ್ಸುತ್ತೆ. ಐ ಥಿಂಕ್ ಜಾಸ್ತಿ ಆಗಿರ್ಬೇಕನ್ಸುತ್ತೆ ಪವರ್. ಗ್ಲಾಸಸ್ ಚೇಂಜ್ ಮಾಡ್ಬೇಕೇನೋ. ಐ ಟೆಸ್ಟ್ಗೂ ನಾನು ಹೋಗಿಲ್ಲ. 1 year ಆಯ್ತು, ಲಾಸ್ಟ್ ಇಯರ್ ಮಾಡಿಸಿದ್ದು. ಸೊ ಈ ಇಯರ್ ಒಂದ್ಸತಿ ಐ ಟೆಸ್ಟ್ ಹೋಗ್ಬೇಕು, ಚೆಕ್ ಮಾಡಿಸ್ಬೇಕು ಯಾಕೆ ತಲೆ ಅಷ್ಟು ನೋಯ್ತಿದೆ ಅಂತ ಹೇಳ್ಬಿಟ್ಟು. ಮೋಸ್ಟ್ ಪ್ರಾಬ್ಲಿ ಸ್ಪೆಕ್ಸ್ ಇಂದಾನೆ ಇರುತ್ತೆ. ಮೇ ಬಿ ನನ್ನ ಲೆನ್ಸ್ ನ ಚೇಂಜ್ ಮಾಡ್ಬೇಕನ್ಸುತ್ತೆ. ಓಕೆ, ಅದನ್ನ ಬಿಡಿ. ಈಗ ಬರೋಣ ಇವತ್ತಿನ ದಿನ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಆಯ್ತು ಸ್ನೇಹಿತರೆ. ನೀವು ನೋಡಿ, ಇವತ್ತು ಪಾರ್ಲರ್ಗೆ ಹೋಗಿದ್ದೆ, ಐಬ್ರೋ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ. ದೀಪಾವಳಿಗೆ ಮಾಡಿಸಿದ್ದು, ಲಾಸ್ಟ್ ಇಯರ್ ದೀಪಾವಳಿ ಹಬ್ಬಕ್ಕೆ ನಾನು ಐಬ್ರೋ ಮಾಡಿಸಿದ್ದು. ಅದಾದ್ಮೇಲೆ ಐಬ್ರೋನೇ ಮಾಡಿಸಿಲ್ಲ. 3 months ಆಯ್ತು. ಇವತ್ತು ಐಬ್ರೋ ಮಾಡಿಸಿದ್ದೀನಿ. ನಾಳೆ ಸಂಕ್ರಾಂತಿ ಹಬ್ಬ ಇದೆ ನೋಡಿ. ಸೊ ಅದಕ್ಕೆ ಐಬ್ರೋ ಮಾಡಿಸಿದೆ. ಅದಾದ್ಮೇಲೆ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ, ದೇವರ ಪೂಜೆ ಮಾಡಿದ್ದಾಯ್ತು. ಸೊ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು, ಇನ್ನೂ ಮಾಡಿಲ್ಲ. ಬಟ್ ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿ ಆಮೇಲೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಈಗ ಬನ್ನಿ, ಸ್ಕಿನ್ ಕೇರ್ ಮಾಡಿಬಿಟ್ಟು ಸ್ವಲ್ಪ ಆಚೆ ಹೋಗ್ಬೇಕು. ಎಲ್ಲಿಗೆ ಏನು ಅದ್ರಲ್ಲಿ ವಿಡಿಯೋ ಶೂಟ್ ಮಾಡ್ತೀನಿ, ನಿಮ್ಮನ್ನು ಕರ್ಕೊಂಡು. ವೆರಿ ಫಸ್ಟ್ ನಾನು ಹಚ್ಕೊಳ್ತಾ ಇರೋದು ಬಂದು ಲೋಟಸ್ ಸನ್ಸ್ಕ್ರೀನ್ ಲೋಷನ್. ಇವತ್ತು ವ್ಯಾಕ್ಸಿಂಗ್ ಮಾಡಿಸಿರೋದ್ರಿಂದ ಆಚೆಗಡೆ ಸ್ವಲ್ಪ ಸನ್ನಿ ಇರೋದ್ರಿಂದ ಇದು ಸನ್ಸ್ಕ್ರೀನ್ ಹಚ್ಕೊಳ್ತಾ ಇದ್ದೀನಿ. ಮನೇಲೇ ಇದ್ದರೆ ನಾನು ಯೂಶ್ವಲಾಗಿ ಮಾಯ್ಶ್ಚರೈಸರ್ ಆರ್ ಬಾಡಿ ಲೋಷನ್ನ ಯೂಸ್ ಮಾಡ್ತೀನಿ. ಆಚೆಗಡೆ ಹೋಗ್ತಿದ್ದೀರಾ ಅಥವಾ ಸನ್ನಿಯಲ್ಲಿ ಹೋಗ್ತಿದ್ದೀರಾ, ವರ್ಕಿಂಗ್ ವುಮೆನ್ ಅಥವಾ ನೀವು ಟ್ರಿಪ್ಗೆಲ್ಲ ಹೋಗ್ತಿದ್ದೀರಾ, ಆಚೆ ತುಂಬಾ ಸನ್ನಿ ಇದೆ ಅಂದರೆ ನೀವು ಖಂಡಿತವಾಗ್ಲೂ ಸನ್ಸ್ಕ್ರೀನ್ನ ವಿತೌಟ್ ಮಿಸ್ ಹ್ಯಾಂಡ್ಸ್ಗೆ, ಲೆಗ್ಸ್ಗೆ ಅಪ್ಲೈ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಆ್ಯಂಡ್ ಈಗ ನಾನು ಫೇಸಿಗೆ ಬಂದುಬಿಟ್ಟು ನಿವ್ಯಾ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ. ಇದು ತುಂಬಾ ಆಯಿಲಿ ಇರುತ್ತೆ. ಇದನ್ನು ನಾನು ಯೂಶ್ವಲಾಗಿ ನೈಟ್ ಟೈಮ್ ಯೂಸ್ ಮಾಡ್ತೀನಿ ಆ್ಯಸ್ ಅ ನೈಟ್ ಕ್ರೀಮ್. ಇದನ್ನು ನೈಟಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ದೇನಾದರೂ ತುಂಬ ಡ್ರೈ ಸ್ಕಿನ್ ಇದ್ದರೆ, ಬೆಳಗ್ಗೆ ಹೊತ್ತು ನಿಮ್ಮ ಸ್ಕಿನ್ ಮಾಯ್ಸ್ಟಾಗಿ ಕಾಣಿಸ್ಬೇಕು, ಡ್ರೈ ಫೀಲ್ ಆಗಬಾರ್ದು ಅಂದರೆ ಇದನ್ನು ನೀವು ಹೋಲ್ ನೈಟ್ ಹಚ್ಕೊಂಡು ಬೆಳಗ್ಗೆ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಹೊತ್ತು ನಿಮ್ಮ ಸ್ಕಿನ್ ತುಂಬಾ ಮಾಯ್ಸ್ಟಾಗಿ ಫೀಲ್ ಆಗುತ್ತೆ. ಇವತ್ತು ನಾನು ಬಿಸಿನೀರಲ್ಲಿ ಮುಖ ತೊಳೆದಿರೋದಕ್ಕೋ ಅಥವಾ ವಿಂಟರ್ ಟೈಮ್ ಅಂತಲೋ ಗೊತ್ತಿಲ್ಲ, ಯಾಕೋ ಸ್ವಲ್ಪ ಡ್ರೈ ಅಂತ ಫೀಲ್ ಆಗ್ತಿತ್ತು. ಅದಕ್ಕೋಸ್ಕರ ಇವತ್ತು ಜಸ್ಟ್ ನಿವ್ಯಾ ಕ್ರೀಮ್ನ ಅಪ್ಲೈ ಮಾಡ್ತಿದ್ದೀನಿ. ಇಲ್ಲಾಂದರೆ ನಾನು ಇದನ್ನು ಆ್ಯಸ್ ಎ ನೈಟ್ ಕ್ರೀಮ್ ಆಗಿ ಯೂಸ್ ಮಾಡ್ತೀನಿ. ನೆಕ್ಕಿಗೂ ಕೂಡ ಮಿಸ್ ಮಾಡದೆ ಹಚ್ಕೊಳ್ಳಿ ಸ್ನೇಹಿತರೆ. ಮಾಯ್ಶ್ಚರೈಸರ್ ಇರ್ಬೋದು, ಯಾವುದಾದ್ರೂ ಕ್ರೀಮ್ಸ್ ಇರ್ಬೋದು, ಯಾವುದೇ ಇದ್ರೂ ನೆಕ್ಕಿಗೆ ಮಿಸ್ ಮಾಡಬೇಡಿ. ನೆಕ್ಕಿಗೆ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಈಗ ಒಂದು ನ್ಯೂಡ್ ಶೇಡ್ ಲಿಪ್ಸ್ಟಿಕ್ನ ಹಚ್ಕೊಳ್ತಿದ್ದೀನಿ. ಇಲ್ಲಿ ಏನು ಮೇಕಪ್ ಮಾಡ್ಕೊಳ್ತಿಲ್ಲ, ಯಾಕಂದರೆ ಸ್ವಲ್ಪ ಅರ್ಜೆಂಟಲ್ಲಿದ್ವಿ ಹೊರಡೋದಕ್ಕೆ. ಸೊ ಇಷ್ಟು ಮೇಕಪ್ ಸಾಕಂತ ಅನಿಸುತ್ತೆ ನಾನು ಹೋಗ್ತಿರೋಂಥ ಜಾಗಕ್ಕೆ. ಇಲ್ಲಿ ನನ್ನ ನಾದಿನಿ ಮಗಳು ಕೂತಿದ್ದಾಳೆ, ನಾನು ಅವಳ ಹತ್ರ ಮಾತಾಡ್ತಿದ್ದೀನಿ. ಸೊ ನೀವು ಆಮೇಲೆ ಏನು ಒಬ್ಳೆ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡಬೇಡಿ. ಸೊ ಐ ಥಿಂಕ್ ಐ ಆಮ್ ರೆಡಿ ಟು ಗೋ. ಸನ್ಸ್ಕ್ರೀನ್, ಲೋಷನ್, ಒಂದು ಲಿಪ್ಸ್ಟಿಕ್. ತಲೆ ಒದ್ದೆ ಇದೆ, ಸೊ ಹಾಗೆ ಬಿಟ್ಬಿಡ್ತೀನಿ. ನೀವು ತಲೆ ಸ್ನಾನ ಮಾಡಿ ಬಂದಾಗ ತಲೆ ಇನ್ ಕೇಸ್ ಏನಾದರೂ ತುಂಬ ಒದ್ದೆ ಇದ್ದರೆ ಯಾವ ಕಾರಣಕ್ಕೂ ಬ್ಯಾಂಡ್ ಆರ್ ಹೇರ್ ಕ್ಲಿಪ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಫ್ರೀ ಹೇರ್ಸ್ ಬಿಟ್ಬಿಡಿ. ಅಟ್ಲೀಸ್ಟ್ 70 to 80% ಅಷ್ಟು ನಿಮ್ಮ ಹೇರ್ಸ್ ಡ್ರೈ ಆಗಿದೆ ಅಂದಾಗ ಮಾತ್ರ ಕ್ಲಚ್ ಯೂಸ್ ಮಾಡಿ ಸ್ನೇಹಿತರೆ. ಇಲ್ಲಾಂದರೆ ಹೆಡ್ಡೇಕ್ ಬರುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನಂದು 90% ಅಷ್ಟು ಡ್ರೈ ಆಗಿದೆ, ಇನ್ನೊಂದು 10% ಅಷ್ಟು ಒದ್ದೆ ಇತ್ತು. ಇಟ್ಸ್ ಓಕೆ. ಇವಾಗ ಹೆಂಗಿದ್ರು ಆಚೆ ಟ್ರಾವೆಲ್ ಮಾಡ್ತಿದ್ದೀನಲ್ವ, ಬೇಗ ಉಣ್ಕೊಂಡು ಬಿಡುತ್ತೆ. ಅದರಿಂದ ಒಂದು ಕ್ಲಚ್ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ವಾಚ್ ಆ್ಯಂಡ್ ಬ್ರಾಸ್ಲೆಟ್ನ ಕೂಡ ಯೂಸ್ ಮಾಡ್ತಿದ್ದೀನಿ. ವಾಚ್ನ ನಾನು ಯೂಶ್ವಲಾಗಿ ರೈಟ್ ಸೈಡೇ ಕಟ್ಟೋದು. ನಾನು ಕೆಲಸಕ್ಕೆ ಹೋಗ್ತಿದ್ದೆ ನೋಡಿ, ಅವಾಗ್ಲಿಂದನೂ ಅಷ್ಟೇ. ವಾಚ್ನ ರೈಟ್ ಹ್ಯಾಂಡ್ಗೆ ಆ್ಯಂಡ್ ಬ್ರಾಸ್ಲೆಟ್ ಆರ್ ಬ್ಯಾಂಗಲ್ ಇದ್ದರೆ ಅದನ್ನು ಲೆಫ್ಟ್ ಹ್ಯಾಂಡ್ಗೆ ಕಟ್ಕೊಳ್ತೀನಿ. ಸೊ ಇಷ್ಟೇ. ಒಂದು ಬ್ಲ್ಯಾಕ್ ಕಲರ್ ಜಾಕೆಟ್ ಹಾಕ್ಕೊಳ್ತಿದ್ದೀನಿ. ಇದು 3/4 ಸ್ಲೀವ್ಸ್ ಆ್ಯಂಡ್ ಶಾರ್ಟ್ ಜಾಕೆಟ್. ಹಿಂದೆಗಡೆ ಬರೇ ಹಾಫ್ ಮಾತ್ರನೇ ಕವರ್ ಆಗುತ್ತೆ. ತೋರಿಸ್ತೀನಿ ನೋಡಿ. ನನ್ನ ಮಗಳು ನೋಡಿ ಈಗ ನಿದ್ದೆ ಮಾಡಿದ್ಲು. ನಾನು ರೆಡಿ ಆದಮೇಲೆ ಇವಳನ್ನ ಎಪ್ಸೋದಿಲ್ಲ ಅಂದರೆ ನಾನು ರೆಡಿ ಆಗಿಬಿಡಲ್ಲ. ಇನ್ನು ಸ್ವೆಟ್ ನೋಡಿ ಎಷ್ಟು ಸ್ವೆಟ್ ಆಗ್ತಿದೆ ಅಂತ. ಹೋಗೋಣಮ್ಮ. ಬಾಯ್ ಬಾಯ್. ಹಾಂ ಬಾಯ್.
ಸೊ ಇಷ್ಟೇ ಸ್ನೇಹಿತರೆ, ರೆಡಿ ಆಗಿದ್ದಾಯ್ತು. ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಮಗಳನ್ನ ನನ್ನ ನಾದಿನಿ ಮಗಳು ರೆಡಿ ಮಾಡ್ತಿದ್ದಾಳೆ ನೋಡಿ. ಆ್ಯಂಡ್ ನಮ್ಮ ಮನೆಯವರು ಲಾಕ್ ಹಾಕೊಂಡು ಅವ್ರು ರೆಡಿ ಆಗ್ತಿದ್ದಾರೆ. ಸೊ ಅವ್ರು ರೆಡಿಯಾಗಿ ಬಂದರೆ ವಿ ಆರ್ ಡನ್. ಈಗ ಟೈಮ್ ಬಂದು 5 ಗಂಟೆ ಆಗ್ತಿದೆ. ರೆಡಿನಾ? ಹಾಂ, ಏ ಬಂದ್ವಿ, ರೆಡಿ. ನೋಡಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹೊರಡೋಣ ರೀ, ಲಾಕ್ ಮಾಡಿ ನೋಡಿ. ನನ್ನ ಮೈದ್ನ ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ದಾನೆ, ನೀವ್ ಇನ್ನು ಮನೆ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಲೇಟ್ ಆಗ್ಬಿಟ್ಟಿದೆ, ನಂಬ್ತಾ ಇಲ್ಲ. ನಾವು ರೆಡಿ ಆಗಿ ಬಿಡ್ತಾ ಇದೀವಿ ಅಂದ್ರೆ ನಂಬಿಲ್ಲ, ಅದಕ್ಕೆ ವಿಡಿಯೋ ಕಾಲೇ ಮಾಡ್ಬಿಟ್ಟಿದ್ದಾನೆ ಇನ್ನ ಎಲ್ಲಿದ್ದೀರಾ ಅಂತ ಹೇಳಿ. ಸೊ ಇನ್ನು ಲೇಟ್ ಆದ್ರೆ ಅಷ್ಟೇ. ಓಕೆ ಸ್ನೇಹಿತರೆ, ಈಗ ಹೊರಡ್ತೀನಿ. ಅಲ್ಲ ಹೋದ್ಮೇಲೆ ಆದ್ರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಎಲ್ಲೋಗಿದೆ ಅಂತ ತೋರಿಸ್ತೀನಿ. ಇಲ್ಲಾಂದ್ರೆ ನೋಡೋಣ ಹೇಗಾಗತ್ತೆ ಅಂತ. ಮೊಬೈಲ್ ಮತ್ತು ಕೆಲವೊಂದು ಸ್ಟಫ್ನ ಇಟ್ಕೊಳ್ಳೋದಕ್ಕೆ ಸ್ಲಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ. ನಾನು ಅಲ್ಲೋಗಿ ರೀಚ್ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಇವತ್ತು ನಾನು ಬಂದಿರೋದು ಅರುಣ್ ಅತ್ತೆ ಮನೆಗೆ. ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ ಅರುಣ್ ಅಜ್ಜಿ ಬಂದಿದ್ದಾರೆ ಊರಿಂದ. ಅವರಿರೋದು ಆ್ಯಕ್ಚುಲಿ ಚನ್ನಪಟ್ಟಣದಲ್ಲಿ, ಬಟ್ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಅದರಿಂದ ನೋಡ್ಕೊಂಡು ಹೋಗೋಣ. ಚನ್ನಪಟ್ಟಣಗಂತೂ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಇಲ್ಲೇ ಬಂದಿದ್ದಾರಲ್ಲ, ನಮ್ಮ ಮನೆಯಿಂದ ಹತ್ರನೇ ಸ್ವಲ್ಪ. ಸರಿ ಹೋಗ್ಬಿಟ್ಟು ಬರೋಣ ಅಂತ ಬಂದಿದ್ದೀವಿ. ಬರ್ತಾ ಫ್ರೂಟ್ಸ್ ತೊಗೊಂಡು ಬಂದಿದ್ವಿ, ಯಾಕಂದರೆ ಅಜ್ಜಿ ಸಾಲಿಡ್ ಐಟಮ್ ಎಲ್ಲ ತಿನ್ನೋದಿಲ್ಲ, ಲಿಕ್ವಿಡ್ ಐಟಮ್ ಆ್ಯಂಡ್ ಸಾಫ್ಟ್ ಐಟಮ್ ಮಾತ್ರನೇ ಅವ್ರು ತಿನ್ನೋದು. ಚಿಕ್ಕ ಮಗು ಥರ ಆಗಿಬಿಟ್ಟಿದ್ದಾರೆ. ವಯಸ್ಸು ಆಗ್ತಾ ಆಗ್ತಾ ಎಲ್ಲರೂ ಮನುಷ್ಯರು ಚಿಕ್ಕ ಮಗು ಆಗ್ತಾರಲ್ವ, ಇದೇ ದೊಡ್ಡ ಎಕ್ಸಾಂಪಲ್. ನನ್ನ ಮಗಳ ಬರ್ತ್ಡೇಗೆ ಬಂದಿದ್ದರು ಬಿಫೋರ್ 11 months ಎಗೋ. ಆವಾಗ ತುಂಬ ಆ್ಯಕ್ಟಿವ್ ಆಗಿದ್ದರು. ಚನ್ನಪಟ್ಟಣದಿಂದ ಬಂದಿದ್ದರು. ಅದಾದಮೇಲೆ ಫೋಟೋ ಶೂಟೆಲ್ಲ ಮಾಡಿದ್ರು ನಮ್ಮ ಜೊತೆ. ಬಟ್ ಇವಾಗ ನೋಡಿ ತುಂಬಾ ವೀಕ್ ಆಗಿಬಿಟ್ಟಿದ್ದಾರೆ. ನನಗಂತೂ ನೋಡಿ ತುಂಬಾ ಬೇಜಾರಾಯಿತು ಅವರ ಪರಿಸ್ಥಿತಿ. ಸೊ ಅವ್ರಿಗೆ ಸ್ವಲ್ಪ ನಗ್ಸೋಣ ಅಂತ ಹೇಳಿ ನಾವಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಜ್ಜಿ ಜೊತೆ ಮಾತಾಡಿಕೊಂಡು, ಅಜ್ಜಿಗೆ ಹಣ್ಣು ತಿನ್ನಿಸ್ಕೊಂಡು, ಅವ್ರ ಜೊತೆ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಅವ್ರನ್ನೂ ಕೂಡ ನಗಿಸ್ತಾ ಇದ್ವಿ. ಈ ಥರ ಇತ್ತು ಸ್ನೇಹಿತರೆ. ಆ್ಯಂಡ್ ಅಲ್ಲಿ ಕಾಫಿ ಕೊಟ್ಟರು, ಕಾಫಿ ಕುಡೀರಿ, ಫಾರ್ಮಾಲಿಟೀಸ್ ಇರುತ್ತಲ್ಲ. ಅದಾದಮೇಲೆ ನಾವು ಹೋಗಿದ್ದು ಈವ್ನಿಂಗ್ ಆಗಿರೋದ್ರಿಂದ ಮಧ್ಯಾಹ್ನ ಹೋಗಿದ್ರೆ ಊಟ ಗೀಟ ಮಾಡ್ಬೋದಿತ್ತು. ಬಟ್ ಸಂಜೆ ಏನು ಊಟ ಮಾಡೋಕ್ಕಾಗತ್ತೆ ಹೇಳಿ, ಆದರೆ ಮಸಾಲೆ ದೋಸೆನ ತರಿಸಿದ್ರು, ನಾವೆಲ್ಲ ತಿನ್ನಲಿ ಅಂತ ಹೇಳಿಬಿಟ್ಟು. ಇವಾಗ ಅಜ್ಜಿ ಜೊತೆನೇ ಕೂತ್ಕೊಂಡು ದೋಸೆ ಕೂಡ ತಿಂತಾಯಿದ್ದೀವಿ. ಬಿಸಿ ಬಿಸಿ ದೋಸೆ, ಸ್ವಲ್ಪ ಚಟ್ನಿ ಇಲ್ಲದೆ, ಖಾರ ಏನೂ ಇರಬಾರ್ದು, ಜಸ್ಟ್ ಪ್ಲೇನ್ ದೋಸೆ. ಹಾಗೆ ಪಲ್ಯ ಹಾಕಿ ಕೊಟ್ಟರೆ ಸ್ವಲ್ಪ ತಿಂತಾರೆ, ಅದು 1-2-3 ತುತ್ತು ತಿಂತಾರೆ ಅಷ್ಟೇ. ಹಾಗೆ ಅಜ್ಜಿ ಜೊತೆ ಕೂತ್ಕೊಂಡು ದೋಸೆ ತಿನ್ಕೊಂಡು ಅಜ್ಜಿನ ಸ್ವಲ್ಪ ನಗಿಸ್ಕೊಂಡು ಅವ್ರ ಜೊತೆ ಸ್ವಲ್ಪ ಮಜಾ ಮಾಡ್ತಾಯಿದ್ವಿ. ಯಾಕಂದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ನಾವು 3 ಜನ ಅಂದರೆ ಅಜ್ಜಿಗೆ ತುಂಬಾ ಇಷ್ಟ. ಸೊ ಅದರಿಂದ ಅವ್ರ ಜೊತೆ ಆದಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇವತ್ತು ನಾವು ಹೋದಾಗ ಬೆಳಕಿತ್ತು, ಇವಾಗ ನೋಡಿ ಆಲ್ಮೋಸ್ಟ್ ಕತ್ಲೆ ಆಗಿಬಿಟ್ಟಿದೆ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮತ್ತು ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಐಡಿಯಾ ಇಲ್ಲ ಸ್ನೇಹಿತರೆ. 2 ಕಡೆ ಹೋಗಬೇಕು, ನೋಡೋಣ ಎಲ್ಲಿಗೆ ಹೋಗ್ತೀನಿ ಅಂತ ನಿಮಗೂ ಕೂಡ ವ್ಲಾಗಲ್ಲಿ ತಿಳಿಸ್ತೀನಿ. ಇವಾಗ ನಾವು ಬಂದಿರೋದು ಬಟ್ಟೆ ಶಾಪ್ಗೆ. ನನ್ನ ಮಗಳಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಬಂದ್ವಿ. ಶಿವಾಜಿನಗರಿಂದ ಮಲ್ಲೇಶ್ವರಮಿಗೆ ಬರ್ತಾಯಿದ್ವಿ, ಏನೋ ಕೆಲಸ ಇತ್ತಂತ. ಆನ್ ದಿ ವೇ ಇದು ಶ್ರೀರಾಮ್ಪುರ. ಸೊ ಶಿವಾಜಿನಗರಿಂದ ಮಲ್ಲೇಶ್ವರಮಿಗೆ ಬರಬೇಕಾದ್ರೆ ನಮಗೆ ಓಕ್ಲಿಪುರಮ್ಮ ಏನಂತಾರೆ ಈ ಏರಿಯಾ ಮೇಲೆ ಬರ್ತಿದ್ವಿ. ಸೊ ಇಲ್ಲಿ ಮಕ್ಕಳ ಬಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಒಳಗಡೆ ಹೋಗಿ ಬಟ್ಟೆ ನೋಡಿ ಬಟ್ಟೆ ಕೂಡ ತೊಗೊಂಡ್ವಿ. ಅದು ಯಾಕೆ ತೊಗೊಂಡಿದ್ದೀನಿ ಅಂತ ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಹೇ ಫ್ರೆಂಡ್ಸ್, ಜಸ್ಟ್ ಈಗ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಈಗ ಟೈಮ್ ಬಂದು 9:45. 10 ಗಂಟೆಗೆ ಇನ್ನೊಂದು 10-15 ನಿಮಿಷ ಇದೆ. ನಾನು ಸಂಜೆ ಮನೆ ಬಿಟ್ಟಾಗ 5 ಗಂಟೆ ಸುಮಾರು ಹಂಗೆ ಮನೆ ಬಿಟ್ಟಿದ್ದು. ಈಗ ರಿಟರ್ನ್ ಬಂದಿದ್ದೀವಿ. ನೋಡಿದ್ರಲ್ಲ, ಸ್ವಲ್ಪ ಶಾಪಿಂಗ್ ಇತ್ತು, ನಾಳೆ ಹಬ್ಬ ಬೇರೆ ಇದೆ, ಅದಕ್ಕೆ ಶಾಪಿಂಗ್. ನಾನು ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಸೀರೆ ಹಾಕೊಂಡ್ಬೇಕು, ಅದ್ರದ್ದು ಬ್ಲೌಸ್ ಕೂಡ ಬಿಡಿಸ್ಕೊಂಡು ಬಂದೆ ಅಂದ್ರೆ ಅದನ್ನ ತೋರಿಸ್ತೀನಿ ನಿಮ್ಗೆ. ಅದಾದ್ಮೇಲೆ ನಮ್ಮ ಮನೆಯವ್ರು ಕೂಡ ಹೊಸ ಬಟ್ಟೆನೆ ಮ್ಯಾಕ್ಸಲ್ಲಿ ತಗೊಂಡಿದ್ರು ನೋಡಿ, ಎರಡು ತಗೊಂಡಿದ್ರು. ಒಂದು ಬರ್ತ್ಡೇಗೆ ಹಾಕೊಂಡ್ರು, ಇನ್ನ ಒಂದು ಸಂಕ್ರಾಂತಿಗಂತ ನಾನೇ ಎತ್ತಿಟ್ಟಿದ್ದೀನಿ. ಹಾಗೆ ನನ್ನ ಮಗ್ಳಿಗೆ ತಗೊಂಡಿರ್ಲಿಲ್ಲ ಯಾವುದು ಹೊಸ ಬಟ್ಟೆ, ಅದಕ್ಕೆ ಅವಳಿಗೆ ಇವತ್ತು ಪರ್ಚೇಸ್ ಮಾಡ್ಕೊಂಡು ಬಂದೆ. ಅವಳದು ತಗೊಂಡಿದ್ದು ಕೂಡ ತೋರಿಸ್ತೀನಿ. ಆ್ಯಂಡ್ ಇಲ್ಲಿವರೆಗೂ ಇಷ್ಟೇ ಸ್ನೇಹಿತರೆ ಅಪ್ಡೇಟ್. ಆ್ಯಂಡ್ ನಾನು ಏನೇನು ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ. ಮತ್ತಿನ್ನೇನು, ಈಗ ಫಸ್ಟ್ ಡ್ರೆಸ್ ಚೇಂಜ್ ಮಾಡಬೇಕು, ಅದಾದಮೇಲೆ ಊಟ ಮಾಡಬೇಕು. ಊಟ ಮಾಡಿದ್ಮೇಲೆ ಆಚೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಬೇಕು. ಬೆಳಗ್ಗೆ ಹಾಕೋದಕ್ಕಾಗಲ್ಲ, ಬೆಳಗ್ಗೆ ನಾನು ಯಾವ ಕೆಲಸನೂ ಪೆಂಡಿಂಗ್ ಇಟ್ಕೊಳ್ಳಲ್ಲ. ಸೊ ನೈಟೇ ಆದಷ್ಟು ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ವೆರಿ ಲಾಸ್ಟ್ ನನ್ನ ಸ್ಯಾರಿನ ಪಿನ್ ಮಾಡಬೇಕು. ಡ್ರೇಪ್ ಮಾಡಿ ಇಟ್ಬಿಟ್ರೆ ನಾಳೆ ಬೆಳಗ್ಗೆ ಈಸಿ ಆಗುತ್ತಲ್ಲ ಉಡ್ಕೊಳ್ಳೋಕ್ಕೆ. ಸೊ ಸ್ಯಾರಿನ ಡ್ರೇಪ್ ಮಾಡಿ ಅದನ್ನ ಫೋಲ್ಡ್ ಮಾಡಿ ಎತ್ತಿಡ್ತೀನಿ. ಆದ್ರೆ ಡ್ರೇಪಿಂಗ್ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಹೇಗೆ ನಾನು ಸ್ಯಾರೀಸ್ನ ಡ್ರೇಪ್ ಮಾಡ್ಕೊಳ್ತೀನಿ. ಯಾವ್ದಾದ್ರು ಫೆಸ್ಟಿವಲ್ಸ್ ಇದ್ರೆ. ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದ್ ಬಿಟ್ಟಿದೆ. ನಾವು ಇಮ್ಯಾಜಿನೂ ಮಾಡ್ಕೊಂಡಿಲ್ಲ ಇಷ್ಟು ಲೇಟಾಗಿ ಬರ್ತೀವಂತ.
ಇದು ಬಂದು ನನ್ನ ಮಗಳ ಡ್ರೆಸ್. ನಾನು ಹೇಳಿದ್ನಲ್ಲ ಮನೆಗೆ ಹೋದ್ಮೇಲೆ ತೋರಿಸ್ತೀನಂತ. ಇದೇ ನಾವು ಅವಳಿಗೆ ತೊಗೊಂಡಿದ್ದು. ಎಂಬ್ರಾಯ್ಡ್ರಿ ವಿತ್ ಸ್ಟೋನ್ ವರ್ಕ್ ಇದೆ. ನೆವಿ ಬ್ಲೂ ಕಲರ್ ಟಾಪ್ ಆ್ಯಂಡ್ ಇದು ಬಂದು ಗ್ರೇ ಕಲರ್, ಲೈಟ್ ಗ್ರೇ ಕಲರ್ ಸ್ಕರ್ಟ್. ಚೆನ್ನಾಗಿತ್ತು ಸ್ನೇಹಿತರೆ. ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ಒಂದು ದುಪ್ಪಟ್ಟ ಕೂಡ ಇದೆ, ನೆಟ್ಟೆಡ್ ದುಪ್ಪಟ್ಟ. ಇದನ್ನು ಲೈಕ್ ಗಾಗ್ರಾ ಚೋಲಿ ಅಂತಲೂ ಹೇಳ್ಬೋದು, ಅಥವಾ ಏನಂತೀರಾ ಲೆಹೆಂಗಾ ಅಂತಲೂ ಹೇಳ್ಬೋದು. ಈ ಥರ ಅವಳ ಹತ್ರ ಯಾವುದೂ ಇರಲಿಲ್ಲ, ಅದಕ್ಕೆ ಇದನ್ನು ತಗೊಂಡೆ. ನೆಕ್ಸ್ಟ್ ಬಂದು ನನ್ನ ಸ್ಯಾರಿ. ಇದು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ, ಹಬ್ಬಕ್ಕೆ ಈ ಸ್ಯಾರಿ ಹಾಕ್ಕೊಳ್ತೀನಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದನ್ನು ಇವತ್ತು ನಾನು ಫೋಲ್ಡ್ ಮಾಡಿ ಇಕ್ಬಿಟ್ಟಿದ್ದೀನಿ. ಅಂದರೆ ಸ್ಯಾರಿನ ಡ್ರೇಪಿಂಗ್ ಮಾಡಿ ಜೊತೆಗೆ ಫೋಲ್ಡ್ ಮಾಡಿ ಇಕ್ಕಿದ್ದೀನಿ. ಯಾಕೆಂದರೆ ನಾಳೆ ಹಬ್ಬ ಇರೋದ್ರಿಂದ ಹಬ್ಬದ ದಿನ ಎಲ್ಲ ನಾವು ಸೀರೆನ ಫೋಲ್ಡ್ ಮಾಡಿಕೊಂಡು ಉಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗೆ ಆಲ್ರೆಡಿ ಎಲ್ಲ ಪಿನ್ ಮಾಡಿಬಿಟ್ಟಿದ್ದೀನಿ. ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಇದು ಬಂದು ಸೆರಗ್ ಪಾರ್ಟ್. ಸೊ ಸೆರಗ್ ಪಾರ್ಟ್ನ ಅಲ್ಲಿ ಪಿನ್ ಮಾಡಿದ್ದೀನಿ. ಆ್ಯಂಡ್ ಒಳಗಡೆ ಫೋಲ್ಡಿಂಗ್ ಓಪನ್ ಮಾಡಿದ್ರೆ ನಿಮಗೆ ನೆರಿಗೆ ಕಾಣಿಸುತ್ತೆ, ಸೀರೆಯ ನೆರಿಗೆ ಹಿಡ್ದಿದ್ದೀನಿ. ಇದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡಿಲ್ಲ ಸ್ನೇಹಿತರೆ, ಬಟ್ ಫಾರ್ ಶೋರ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ನಾವು ಈ ಥರ ಸ್ಯಾರಿನ ಡ್ರೇಪ್ ಮಾಡಿ ಫೋಲ್ಡ್ ಮಾಡೋದ್ರಿಂದ ಫೆಸ್ಟಿವಲ್ ಟೈಮಲ್ಲಿರ್ಬೋದು ಅಥವಾ ಫಂಕ್ಷನ್ಸ್ ಟೈಮಲ್ಲಿರ್ಬೋದು ತುಂಬ ಈಸಿಯಾಗಿ ಸ್ಯಾರಿನ ಉಟ್ಕೊಂಡು ಬಿಡ್ಬೋದು. ವಿತಿನ್ 2 to 3 ಮಿನಿಟ್ಸಲ್ಲಿ ನಾವು ಸ್ಯಾರಿನ ಡ್ರೇಪ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಆದರೂ ಇಡ್ಸುತ್ತೆ ಪ್ರಾಪರಾಗಿ ಸ್ಯಾರಿ ಉಟ್ಕೊಳ್ಬೇಕಂದ್ರೆ. ಆ್ಯಂಡ್ ಅದರ ಬ್ಲೌಸ್ ವೆರಿ ಸಿಂಪಲ್ಲಾಗಿ ಕಾಂಟ್ರಾಸ್ಟ್ ಕಲರಲ್ಲಿ ಪೈಪಿಂಗ್ ಮಾಡಿಸಿ ಟೈಯಿಂಗ್ ಇಡ್ಸಿದ್ದೀನಿ. ಸೊ ಇಷ್ಟೇ ಸ್ನೇಹಿತರೆ, ನನ್ನ ಡ್ರೆಸ್ ಕೂಡ ಸೆಟ್, ನನ್ನ ಮಗಳದು ಕೂಡ ಸೆಟ್ ಆಗಿದೆ ಎಲ್ಲನೂ. ಆ್ಯಂಡ್ ಇದು ಬಂದು ಎಳ್ಳು ಬೆಲ್ಲ, ತುಂಬ ಇಂಪಾರ್ಟೆಂಟ್ ನೋಡಿ. ಸಂಕ್ರಾಂತಿ ಹಬ್ಬ ಅಂದ್ರೇ ಎಳ್ಳು ಬೆಲ್ಲ ಕಬ್ಬು ಪ್ರೈಸ್ ಬಂದು 180 150 ಆಗಿತ್ತು. ಸೊ ಕಬ್ಬನ್ನ ನಾಳೆ ತೊಗೊಳ್ಳೋಣ ಅಂತ ಹೇಳಿ ಬಂದುಬಿಟ್ವಿ. ಜಸ್ಟ್ ಎಳ್ಳು ಬೆಲ್ಲ ತೊಗೊಂಡು ಅವಳಿಗೆ ಬ್ಯಾಂಗಲ್ ತೊಗೊಂಡಿದ್ದೀನಿ, ಮ್ಯಾಚಿಂಗ್ ಬ್ಯಾಂಗಲ್. ಅದ್ರ ಜೊತೆಗೆ ಮ್ಯಾಚಿಂಗ್ ಕ್ಲಿಪ್, ಸ್ಟಿಕ್ಕರ್. ಅದಾದಮೇಲೆ ಇನ್ನೇನು ತೊಗೊಂಡಿದ್ದೀನಿ, ಇದು ಚಾಪೀಸ್. ಇದು ಬಂದು ರಂಗೋಲಿ ಹಾಕಿದ್ರೆ ನನ್ನ ಮಗಳು ಫುಲ್ ಸ್ಪ್ರೆಡ್ ಮಾಡಿಬಿಡ್ತಾಳೆ. ಅದರಿಂದ ಚಾಪೀಸಲ್ಲಿ ಡ್ರಾ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದಿಷ್ಟು ನಾನು ಶಾಪ್ ಮಾಡ್ಕೊಂಡು ಬಂದಿದ್ದ ಆಚೆಯಿಂದ. ಈಗ ರಾತ್ರಿದು ಊಟ ಮಾಡ್ತಿದ್ದೀವಿ ಸ್ನೇಹಿತರೆ. ಮಧ್ಯಾಹ್ನ ಪಾಲಕ್ ಮತ್ತು ಬೇಳೆ ಹಾಕಿ ಸಾರು ಮಾಡಿದ್ದೆ, ಅದೇ ಸಾರಿತ್ತು. ಆ್ಯಂಡ್ ನೈಟಿಗೆ ಚಪಾತಿ ಮಾಡ್ಕೊಳ್ಬೇಕಿತ್ತು, ಬಟ್ ಲೇಟಾಗಿ ಬಂದಿದ್ವಿ ನೋಡಿ, ತುಂಬ ಟಯರ್ಡ್ ಆಗ್ತಿತ್ತು. ಅದರಿಂದ ಚಪಾತಿ ಮಾಡಲಿಲ್ಲ. ಸೊ ಮುದ್ದೆನೂ ಮಾಡ್ಕೊಳ್ಲಿಲ್ಲ. ಮಧ್ಯಾಹ್ನದೇ ರೈಸ್ ಇತ್ತು, ಅದನ್ನೇ ಊಟ ಮಾಡ್ತಿದ್ದೀವಿ. ಆ್ಯಂಡ್ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತಿನ ನಮ್ಮ ದಿನ ಈ ಥರ ಎಂಡ್ ಆಗ್ತಿದೆ. ಆ್ಯಂಡ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸೊ ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಸಿಗ್ತೀನಿ ನಾನು ನಿಮಗೆ ಹಬ್ಬದ ವ್ಲಾಗಲ್ಲಿ, ಅಂದರೆ ಸಂಕ್ರಾಂತಿ ಹಬ್ಬದ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಬಾಯ್ ಬಾಯ್. ಆ್ಯಂಡ್ ಇದು ನೋಡಿ ನನ್ನ ಮಗಳ ಹೊಸ ಬಾಲ್, ಇವತ್ತು ಇನ್ನೊಂದು ಹೊಸ ಬಾಲ್ ತೊಗೊಂಡಿದ್ದಾಳೆ.